ಕೇಳಬಹುದು. ಮೈಕ್ಗಳು ಬರುತ್ತೆ. ಓಕೆ, ಎಸ್. ಹಾಯ್ ಸರ್, ಅರ್ಜುನ್ ಸರ್. ಈ ಸಾಂಗ್ ನಿಮ್ಮ ಸ್ಟುಡಿಯೋಯಿಂದ ಶುರುವಾಗಿ ಈ ಸಾಂಗ್ ಕೆಲಸ ಎಲ್ಲೆಲ್ಲಿ ಟ್ರಾವೆಲ್ ಆಯಿತು ಅಂತ? ಏನಕ್ಕೆ ಆರ್ಕೆಸ್ಟ್ರಾ ಆಗಿರ್ಬೋದು, ಅದಾದಮೇಲೆ ಮೀಕಾ ಸಿಂಗ್ ಅವರು ಹಾಡಿದ್ದಾಗಿರ್ಬೋದು, ಶಿವಮಣಿ ಅವರ ಡ್ರಮ್ಸ್ ಆಗಿರ್ಬೋದು, ಈಗ ಈ ಹಂತಕ್ಕೆ ಬಂದಿರೋದು. ಸರ್, ಇದು ಫಸ್ಟ್ ನಾವು ಕಂಪೋಸಿಂಗ್ ಆದಮೇಲೆ ಪ್ರೋಗ್ರಾಮಿಂಗ್ ಅಂತ ಮಾಡ್ತೀವಿ. ಕಂಪೋಸಿಂಗ್ ಆ್ಯಕ್ಚುಲಿ ನೀವು ಹೇಳಿದ್ದು ಬ್ಯಾಂಗ್ಳೂರಿಂದ ಮೈಸೂರಲ್ಲಿ ಮಾಡಿದ್ವಿ. ಮೈಸೂರಿಂದ ಪ್ರೋಗ್ರಾಮಿಂಗ್ ಚೆನ್ನೈ, ಹೈದರಾಬಾದ್, ಬಾಂಬೆನಲ್ಲಾಯಿತು. ಪ್ರೋಗ್ರಾಮಿಂಗ್ ಆದಮೇಲೆ ಫಾರ್ ದ ಆಲ್ ಆರ್ಕೆಸ್ಟ್ರಲ್ ಲೈವ್ ಮಿಕ್ಸು ವಿ ವೆಂಟ್ ಟು ಯುರೋಪ್. ಅಲ್ಲಿ ಬುಡಾಪೆಸ್ಟ್ ಆರ್ಕೆಸ್ಟ್ರಾ ಜೊತೆ ಕೆಲಸ ಮಾಡಿದ್ವಿ. ಸೊ ಅದಾದಮೇಲೆ ಇದರದ್ದು ಲೈವ್ ಡ್ರಮ್ ಮಿಕ್ಸಿಂಗ್ ಎಲ್ಲನೂ YRF ಸ್ಟುಡಿಯೋನಲ್ಲಿ ಮಾಡಿದ್ವಿ. ಶಿವಮಣಿ ಅವರು ಹಾಗೂ ತೌಫಿಕ್ ಖುರೇಶಿ ಅವ್ರ ಜೊತೆ ಕೆಲಸ ಮಾಡಿದ್ವಿ. ಅದಷ್ಟು ಆದಮೇಲೆ ನವೀನ್ ಅವರು ಫ್ಲೂಟ್ ಬಾಂಬೆನಲ್ಲಿ ಮಿಕ್ಸ್ ಮಾಡಿದ್ವಿ. ಆ್ಯಂಡ್ ಚೆನ್ನೈಯಲ್ಲಿ ಅಮಲ್ ರಾಜ್ ಅಂತ ಒಬ್ಬರ ಹತ್ರ ಫುಲ್ ಗಿಟಾರ್ ಸೆಕ್ಷನ್ಸು ಅದು ಎಲ್ಲ ರೆಕಾರ್ಡ್ ಮಾಡಿದ್ವಿ. ಅದೆಲ್ಲ ಆದಮೇಲೆ ಫೈನಲ್ ಮಿಕ್ಸು ಸ್ಟೆಮ್ಸೇ ನಮಗೊಂದು 700-800 ಟ್ರ್ಯಾಕ್ಸ್ ಇತ್ತು. ಅದನ್ನೆಲ್ಲ ಪ್ರೀ ಮಿಕ್ಸ್ ಮಾಡೋಕ್ಕೆ ಚೆನ್ನೈಯಲ್ಲಿ N. ಸೆಲ್ವಮ್ ಅಂತ ಒಬ್ಬರ ಹತ್ರ ತುಂಬ, ಅದಕ್ಕೆ ಒಂದೊಂದು ಸಾಂಗ್ ಮಿನಿಮಮ್ 15 days ಪ್ರೀ ಮಿಕ್ಸ್ಗೆ ಹಿಡಿತದೆ, ಅಷ್ಟು ಟ್ರ್ಯಾಕ್ಸ್ ಇದೆ. ಸೊ ಅದನ್ನು ರೆಡಿ ಮಾಡಿ ಅಲ್ಲಿಂದ ಅದನ್ನೆಲ್ಲ ಒಂದು 120 ಟ್ರ್ಯಾಕ್ಸ್ ತೊಗೊಂಡು ಇವೆಂಟು ಬಾಂಬೆ. ಎರಿಕ್ ಪಿಳ್ಳೈ ಅವರು ಅದನ್ನು ಫೈನಲ್ ಮಿಕ್ಸ್ ಆ್ಯಂಡ್ ಮಾಸ್ಟರ್ ಮಾಡಿದ್ರು ಸರ್. ಇದಾಗಿ ಮತ್ತೆ ಎಂಪೈರ್ ಸ್ಟುಡಿಯೋ ಬಾಂಬೆನಲ್ಲಿ ಇದು DTS ಮಿಕ್ಸ್ ಮಾಡಿದ್ವಿ. ಪ್ರೇಮರೇ, ಈ ಜರ್ನಿ, ಮ್ಯೂಸಿಕ್ ಜರ್ನಿ ಇದೆಯಲ್ಲ, ಸಿಕ್ಕಾಬಡೆ ದೊಡ್ಡದಿದ್ರದ್ದು ಕೇಳಿದ್ದು. ಪ್ರೇಮ್, ಈ ಸಾಂಗ್ಗೆ ಸ್ಫೂರ್ತಿ ಏನು, ಹೇಗೆ ಉಟ್ಕೊಳ್ತೀವಿ ಈ ಹಾಡು ಅಂತ, ಆಮೇಲೆ ಎಲ್ಲೆಲ್ಲಿ ಶೂಟಿಂಗ್ ಮಾಡ್ತೀರಾ, ಯಾವಾಗ ಶೂಟಿಂಗ್ ಹೊರಡೋದು ಯಾವತ್ತು ಅಂತೇಳಿ? ಈ ಸ್ಫೂರ್ತಿ ಏನಿಲ್ಲ, ಸ್ಫೂರ್ತಿ ಬಂದ್ಬಿಟ್ಟು ಯಾರಾದ್ರೂ ಏನೋ ತೊಂದರೆ ಕೊಟ್ಟರೆ, ಏನೋ ಪ್ರಾಬ್ಲಮ್ ಮಾಡಿದ್ರೆ ಸೆಟ್ ಆಗಲ್ಲ, ಹೋಗ ನಂಗೂ ನಿಂಗೋದು ಅಂಥವ್ರು ಯಾರು ಸಿಕ್ಕಾಬಟ್ಟೆ. ನಾವು ಹುಟ್ಟುತ್ತಾಯಿಂದ ಇಲ್ಲಿವರೆಗೂ ಸೋಮನಿ ಜನ ಬಂದು ಹೋಗ್ತಾರೆ. ಸೊ ಅದಕ್ಕೆ ಸೆಟ್ ಆಗಲ್ಲ, ಹೋಗ ನನಗೂ ನಿನ್ಗೂ ಅಂತ ಹೇಳ್ಕೊಂಡು ಹೋಯ್ತಾ ಇರಬೇಕು, ಬಿಟ್ರೆ ದ್ವೇಷ ಮಾಡಬಾರ್ದು ಅಷ್ಟೇ. ಬಿಟ್ರೆ ಯಾರೋ ಪರ್ಟಿಕ್ಯುಲರ್ ಇವರೇ ಅವರೇ ಅಂತೇನಿಲ್ಲ. ಈಗ ನನಗೂ ನಿನಗೂ ಸೆಟ್ಟೇ ಆಗಲ್ಲ. ಆವಾಗಲೇ ಒಂದು ಕ್ವಶನ್ ಕೇಳಿದೆ ಜಗನ ಅಲ್ವಾ, ಆ ಥರ. ಅದರಲ್ಲಿ ಹಳ್ಳಿ ನಮ್ಮ ಸೊಗಡಿನ ಪದಗಳನ್ನೆಲ್ಲ ಬಳಕೆ ಮಾಡಿದಿರಿ. ಸೊ ಅದು ಸಾಮಾನ್ಯವಾಗಿ ಇದ್ದೇ ಇರುತ್ತೆ ನಿಮ್ಮ ಇದರಲ್ಲಿ. ಆಲ್ವೇಸ್ ನಾನು ಸಮಥಿಂಗ್ ಇದನ್ನು ಬರ್ದೇನಿ. ಓಯ್ ಓಯ್ ಲಕ್ಷ್ಮಿ, ಗಲ್ಲೀಲಿ ಯಾರು ಇಲ್ಲ ಬತ್ತಿಯ, ಗುಟ್ಟಾಗಿ ಬತ್ತಿಯ, ಮಮ್ಮಿ ಡ್ಯಾಡಿ ಆಟ ಆಡೋಣ ಅಲ್ಲಿ ಬತ್ತಿಯ ಅಂತ ರೆಗ್ಯುಲರ್ ಪದ. ಅದು ಯಾರಾದ್ರೂ ಹುಡುಗರುಗಳಿಗೆ, ನಮ್ಮ ಯಂಗ್ಸ್ಟರ್ಸ್ ಹುಡುಗರುಗಳು ಆಲ್ಮೋಸ್ಟ್ ಅಲ್ಲಿ ಹಂಗೆ ಮಾತಾಡೋದು. ಅದನ್ನು ತೆಗೆದು ಕಟ್ ಅಂಡ್ ಪೇಸ್ಟ್ ಮಾಡಿದ್ದೀನಿ ಅಷ್ಟೇ, ನಾನೇನು ಕ್ರಿಯೇಟ್ ಮಾಡಿಲ್ಲ. ಬಸ್ ಯಾರೋ ಮಾತಾಡೋ ಪದಗಳನ್ನ ಕಿತ್ತು ಜೋಡಿಸ್ಕೊಂಡಿದ್ದೀನಿ ಅಷ್ಟೇ. ಮಾಸ್ ಸಾಂಗ್ ಆಯ್ತು, ಅದು ಒಂದು ಬೇಸಿಗೆ ಕ್ಯಾಚ್ ಆಗುತ್ತೆ ಎಲ್ಲ ಆಡಿಯನ್ಸ್ಗೆ. ಹೌದು. ಇದು ಯಾವಾಗ ಶೂಟಿಂಗ್ ಹೊಡ್ತೀರಿ ಈ ಸಾಂಗಿಗೆ ಅಂತ? ಈ ಸಾಂಗ್ ಬಂದು ಆಮ್ಸ್ಟರ್ಡ್ಯಾಮಲ್ಲಿ ಮಾಡ್ತಿದ್ದೀವಿ. ಕರೆಕ್ಟಾ ಇಂಗ್ಲೀಷು ಮಗ ಅನ್ನೋಮ್ಮ? ಕರೆಕ್ಟ್ ತಾನೆ ಇಂಗ್ಲೀಷು? ಕರೆಕ್ಟ್ ಅದೇನಾ ಮಗನೇ? ಓಕೆ, ಅದೇ ಕರೆಕ್ಟ್. ಆಮೇಲೆ ನಾನು ಏನೋ ಕೇಳ್ಬಿಡ್ತೇನೆ ಜಗಣ. ಓಕೆ, ಸೊ ಆಮ್ಸ್ಟರ್ಡ್ಯಾಮಲ್ಲಿ ಶೂಟ್ ಮಾಡ್ತಿದ್ದೀವಿ. ಈ ಮಂತ್ ಏಪ್ರಿಲ್ ತಿಂಗಳಲ್ಲಿ ಶೂಟಿಂಗ್ ಹೋಗ್ತಾ ಇದೀವಿ. ಅದಕ್ಕೆ ಡೆಡ್ಲೈನ್ ಯಾವಾಗ? ಡೆಡ್ಲೈನು ಜಗಣ ಇದು ಬಂದ್ಬಿಟ್ಟು ಐ ಥಿಂಕ್ 17 ಮ್ಯಾಕ್ಸಿಮಮ್ 20th ಒಳಗಡೆ. ಯಾವುದು ಈ ನಮ್ಮ ಕಮಿಂಗ್ ಏಪ್ರಿಲ್ 20th ಒಳಗಡೆ. ನಾನು ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಅಂದರೆ, ಇದನ್ನು ಯಾರು ಕ್ರಿಯೇಟ್ ಮಾಡ್ತಾರೆ, ಯಾರು ಇದನ್ನು ಮಾಡ್ತಾರೆ, 20ನೇ ತಾರೀಕು ಒಳಗಡೆ, ಏಪ್ರಿಲ್ 20th ಒಳಗಡೆ ಆನಂದ್ ಆಡಿಯೋಗೆ ಕಳಿಸ್ಬೋದು, KVN ಸಂಸ್ಥೆ ಕಳಿಸ್ಬೋದು, ನನಗೂ ಕಳಿಸ್ಬೋದು. ಸೊ ಕಳಿಸಿದ್ರೆ ಅದನ್ನು ಇದನ್ನು ಮಾಡಿ ಬೆಸ್ಟ್ ಯಾವುದಿದೆ, ಬೆಸ್ಟ್ ಯಾವ ಮೂಮೆಂಟ್ ಇದೆ ಅದನ್ನು ಪಿಕ್ ಮಾಡಿ ನಾನು ಮಾಸ್ಟರ್ ಆಗಲಿ ಸೊ ಡಿಸ್ಕಸ್ ಮಾಡಿ ಅದನ್ನು ತಗೊಂಡು ಸೇಮ್ ಹೀರೋಯಿನ್ ಕಡೆ ಅದನ್ನೇ ಮಾಡಿಸ್ತೀವಿ. ಸಿನಿಮಾದಲ್ಲಿ ಅದನ್ನೇ ಯೂಸ್ ಮಾಡ್ತೀವಿ. ಸೊ ಅದನ್ನು ಯಾರು ಮಾಡಿದ್ದಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ತಿರ್ಗಿ ಅದಕ್ಕೊಂದು ಸ್ಟೇಜ್ ಕ್ರಿಯೇಟ್ ಮಾಡಿ, ಇದನ್ನು ಬೆಸ್ಟ್ ಇವ್ರು ನಮ್ಗೆ ಈ ಮೂಮೆಂಟ್ನ ನಿಮ್ಮದೇ ಯೂಸ್ ಮಾಡ್ತಾ ಇದೀವಿ ಅಂತ ಅವ್ರನ್ನ ಹಾನರ್ ಮಾಡ್ತೀವಿ ಸ್ಟೇಜ್ ಮೇಲೆ. ಸೊ ದ ಬೆಸ್ಟ್ ಇದು ಅಂತ ನನ್ನ ಒಂದು ಅನಿಸಿಕೆ ಮತ್ತು ಭಾವನೆ ಕೂಡ. ಶ್ಯಾಮಣ್ಣನ ಐಡಿಯಾ ಚೆನ್ನಾಗಿತ್ತು, ಅಡಾಪ್ಟ್ ಮಾಡಿದ್ದೀವಿ ಇದನ್ನು. ನೆಕ್ಸ್ಟ್ ಅಲ್ಲಿ ಮೈಕ್ ಕೊಡಿ, ತಗೊಳ್ಳಿ ಮ್ಯಾಮ್, ಮೈಕ್ ತಗೊಳ್ಳಿ. ಈ ಹಾಡಿಗೆ ಆಲ್ರೆಡಿ ರೆಡಿ ಆಗಿದ್ಯಾ ಅಥವಾ ಹುಕ್ ಮೂಮೆಂಟ್ ಕಳ್ಸೋದನ್ನ ಸ್ವಲ್ಪ ಏನಾದ್ರು ಆಡ್ ಮಾಡ್ತೀರಾ ಅಥವಾ ಪೂರ್ತಿ ಮಾಡ್ಕೋತೀರಾ? ಇಲ್ಲ ಮಗ, ಯಾವುದು ಹುಕ್ ಮೂಮೆಂಟ್ ಯಾವುದು ಬೆಸ್ಟ್ ಬರುತ್ತೆ ಇವಾಗ ಮಾಡ್ತಾ ಇದ್ದೀವಿ. ಈ ರಾಹುಲ್ ಮಾಸ್ಟರ್ ಎಲ್ಲ ಮಾಡಿದ್ದಾರೆ, ಒಂದಷ್ಟು ಮಾಡಿದ್ದೀವಿ. ಸುಮಾರು ಧ್ರುವರಾಗಲಿ ರಿಶ್ಮಾಗಲಿ ಅದನ್ನ ಮೇಲೆ ನನ್ನ ಕಂಪೋಸಿಂಗ್ ಇದಾಗಿದೆ, ಪ್ರಾಕ್ಟೀಸ್ ಮಾಡಿದ್ದಾರೆ. ಇನ್ನು ಬೆಸ್ಟ್ ಮೂಮೆಂಟು ನಾವೇನು ಮಾಡ್ಬಿಡ್ತೀವಿ, ಇವತ್ತು ಚೆನ್ನಾಗಿರ್ತದೆ ನಾಳೆ ಮತ್ತೆ ಚೇಂಜ್ ಮಾಡ್ತೀವಿ, ಇವಾಗ ಚೆನ್ನಾಗಿರ್ತದೆ ನಾಳೆ ಚೇಂಜ್ ಮಾಡ್ತಾನೆ ಇರ್ತೀನಿ ನಾವು ಯಾವುದು ಪರ್ಟಿಕ್ಯುಲರ್ ಆಗಿ ನಮ್ಮ ಮ್ಯೂಸಿಕ್ಕು ಅಷ್ಟೇ. ಇಲ್ಲ ಇದಾವೆ ಕೇಳಿ ನಮ್ಮ ಹೀರೋ. ಸೊ ಮ್ಯೂಸಿಕ್ಕು ಅಷ್ಟೇ, ಇವತ್ತು ಬೆಳಿಗ್ಗೆ ಮಾಡ್ಬಿಟ್ಟು ತಿರ್ಗಿ ನಾಳೆ ಹೋಗಿ ಏನೋ ಒಂದು ಚೇಂಜ್ ಮಾಡ್ತೀವಿ. ಇಲ್ಲ ರಾತ್ರಿ ಮಲಗಿದಾಗ ಕಾಲ್ ಮಾಡ್ತೀನಿ, ಮಗನೇ ಅದೊಂದೇನೋ ಕಿತ್ತಾಕ್ಬಿಡೋ ಬಡಕಣೋ ಅಂತ. ಹಿಂಗೆ ನಮ್ಮದು ಬೆಸ್ಟ್ ಯಾವುದು ಕೊಡ್ತಾರೆ ಅದನ್ನು ಯೂಸ್ ಮಾಡಿ ಸೊ ಅವ್ರಿಗೆ ಆನರ್ ಮಾಡ್ತೀವಿ ಅದನ್ನ. ಅರ್ಜುನ್ ಸರ್, ನೀವು ಹೇಳ್ತಾ ಇದ್ರಿ ಸೆಟ್ ಆಗಲ್ಲ ಹೋಗಿ ನಂಗೂ ನಿಂಗೂ ಅಂತ ಅನುಶ್ರೀ ಅವ್ರಿಗೆ.
ಮತ್ತು ನಿಮ್ಮ ಟೀ ಶರ್ಟ್ ಮೇಲೆ 2 ಲೇಯರ್ ಲವ್ ಸಿಂಬಲ್ ಇದೆ, ಒಂದು ನಿಮ್ಮ ಹೆಂಡತಿ ಮತ್ತು ಇನ್ನೊಂದು ಅನುಶ್ರೀ ಅವ್ರಿಗ ಅಂತ. ಇದು ಯಾವ ಹೇಳಿದ್ರ ಅಂತ. ಮೇಡಮ್ ಇದಕ್ಕೂ ಕೇಡಿಗೆ ಏನು ಮೇಡಮ್ ಸಂಬಂಧ? ನನ್ನನ್ನೇ ಕೇಡಿ ಮಾಡ್ತಾ ಇದ್ದೀರಲ್ಲ ಮೇಡಮ್. ಈಗ ನಮ್ಮ ಮನೆಗೆ ಹೋದರೆ ಚೇಂಜ್ ಮಾಡ್ತೀನಿ ಮೇಡಮ್ ಲಿರಿಕು. ಇಲ್ಲಿ ಈ ಕಡೆ ಇದು ನಮ್ಮ ಮನೆ ಅಂದ್ಕೊಳ್ಳಿ, ಅಲ್ಲ ಇದು ಅನುಶ್ರೀ ಅವರು. ಇಲ್ಲಿ ಸೆಟ್ ಆಗಲ್ಲ ಹೋಗಿ ನಂಗು ನಿಂಗು ಅಂತೀನಿ. ಹಿಂಗೆ ಮನೆಗೆ ಹೋಗಿದ ತಕ್ಷಣ ಸೆಟ್ ಆಗುತ್ತೆ ಬಾರೆ ನಂಗು ನಿಂಗು ಅಂತ ಚೇಂಜ್ ಮಾಡ್ತೀನಿ ಮೇಡಮ್ ಅಷ್ಟೇ. ಸರ್, ಈಗ ಈ ಸಾಂಗ್ಗೆ ರುವಾರಿನೇ ನೀವಿಬ್ರು ಅಂತ ಎಲ್ಲರೂ ಹೇಳ್ತಾ ಇದ್ರು ಇಲ್ಲಿ, ಪ್ರೇಮ್ ಸರ್ರು ಮತ್ತು ಅರ್ಜುನ್ ಸರ್ರು. ಸೊ ಅರ್ಜುನ್ ಸರ್ ಏನೋ ಅನುಶ್ರೀ ಅವ್ರಿಗೆ ಹೇಳಿದ್ರು ಸೆಟ್ ಆಗಲ್ಲ ಹೋಗಿ ನಂಗು ನಿಂಗು ಅಂತ. ಪ್ರೇಮ್ ಅವರು ಹೇಳೋದಾದರೆ ಯಾವ ನಟಿಗೂ ಮತ್ತು ನಿಮಗೂ ಸೆಟ್ ಆಗಿಲ್ಲ, ಸೆಟ್ ಆಗದೆ ಇರೋದಕ್ಕೆ ಈ ಥರ ಒಂದು ಸಾಂಗ್ ಲಿರಿಕ್ ಬಂತ, ಸಾಹಿತ್ಯ ಬಂತ ಅಂತ ನಿಮ್ಮಲ್ಲಿ. ಆ ನಟಿ ಯಾರು ಅಂತ ಸರ್? ಮಗ ನಿನ್ ಮಗ ತೋರಿಸ್ಲಾ? ಏನೋ ಒಂದು ಕಾಂಟ್ರವರ್ಸಿ ಮಾಡ್ಬೇಕಣ ನೀನು. ಕಾಂಟ್ರವರ್ಸಿ ಅಲ್ಲ ಸರ್, ನೀವೇ ರೂವಾರಿಗಳು, ನಿಮ್ಮ ಅನುಭವನ ಇಲ್ಲಿ ಬರ್ದಿರ್ತೀರಾ. ಕಾಂಟ್ರವರ್ಸಿ ಅಲ್ಲ ಸರ್, ಜಸ್ಟ್ ಫಾರ್ ಫನ್. ಸೆಟ್ ಆಗಲ್ಲ ಅನ್ನೊಂದು ಪದ ಇದೆಯಲ್ಲ ಮಗನೇ, ಅದು ಯಾರಿಗಾದರೂ ಕೇಳು ನೀನು, ಪ್ರತಿಯೊಬ್ಬನಿಗೂ ಗೊತ್ತು, ಪ್ರತಿಯೊಬ್ಬನಿಗೂ. ಯಾರಿಗೆ ನಿಮ್ಗೆ ಸಾಮಾನ್ಯವಾಗಿ ನಾವು ಮೊನ್ನೆ ಮಿಕ್ಸ್ ಮಾಡ್ತಿದ್ದೀವಿ, ಆ ಸಾಂಗ್ ನೋಡ್ಬಿಟ್ಟು ಅಲ್ಲಿ ಬಾಂಬೆಲಿ ಹೇಳ್ತಾರೆ ವಾಟ್ ಎ ಬ್ಯೂಟಿಫುಲ್, ವಾಟ್ ಇಸ್ ದಿಸ್, ಕ್ಯಾ ಸೆಟ್ ಆಗಲ್ಲ, ಓ ತೇರಾ ಮೇರಾ ಹಂಗಿಂದ, ಓ ಯಾ ನೈಸ್ ಮ್ಯಾನ್ ಸೂಪರ್ ಅಂದ್ರೆ ಹಿಂಗೆ ಸೆಟ್ ಆಗಲ್ಲ ಅನ್ನೋದಿದೆಯಲ್ಲ ಎಲ್ಲರಿಗೂ ಗೊತ್ತು ಮಗ. ಅವಾಗ ತಾನೇ ಹುಟ್ಟಿರೋ ಮಗುಗೆ ಒಂದು ಸ್ವಲ್ಪ ಗೊತ್ತಿರೋ ಆ ಮಗುವಿಂದ ಹಿಡಿದು ಕೊನೆ ಸಾಯೋವರೆಗೂ ಗೊತ್ತು. ಲಾಸ್ಟಲ್ಲಿ ಸಾಯುವಾಗ ಬಾಯಿಗೆ ನೀರು ಬಿಡ್ಬೇಕಾದ್ರೂ ಯಾರೋ ನೋಡ್ತಾ ಇದ್ರೆ ಮಾತು ಬಂದಿಲ್ಲ ಅಂದ್ರೂ ಕಣ್ಣಲ್ಲಿ ಹೇಳ್ತಾ ಇರ್ತಾನೆ ಹಂಗೂ ನಿಂಗೂ ಸೆಟ್ಟೇ ಆಗಿಲ್ವಲ್ಲ ಇಷ್ಟು ದಿವಸ ಅಂತ. ಹಿಂಗೆ ಅದು ಸೆಟ್ ಆಗಲ್ಲ ಪದ ವಾಡಿಕೆ ಪದ, ಸೊ ಈಸಿ ಪದ ಅಲ್ವಾ ಸರ್? ನೋಡಿ ಸಾರ್ ಸಿನಿಮಾಗೆ ಅಸೆಟ್ ಆಗೋದ್ರಿಂದ ಏನಕ್ಕೆ ಗೊತ್ತಾ, ಇದು ಸಾಂಗ್ ಸಿನಿಮಾಗೆ ಈ ಸೆಟ್ ಆಗಲ್ಲ ಅನ್ನೋದು ಸಾಂಗು ಅಸೆಟ್ ಆಗತ್ತೆ. ನಾವು ಕಂಪೋಸ್ ಮಾಡಿ ಇದನ್ನ ಕಂಪೋಸ್ ಮಾಡಿದ ತಕ್ಷಣ ಅರ್ಜುನ್ ನನ್ಗೆ ಅದೇ ಹೇಳ್ದ, ಸರ್ ಇದು ಇಟ್ಟೆ ಬಿಡಿ ಸರ್ ಅಂತ. ಅದಾದ್ಮೇಲೆ KVN ಸರ್ ಕೇಳಿದ್ರು, ಲವ್ ಸಾಂಗ್ ಏನು ಮಾಡಿದಿರಿ, ಹೆಂಗೆ ಮಾಡಿದಿರಿ ಅಂತ. ಬನ್ನಿ ಸರ್ ಕೇಳಿಸ್ತೀನಿ ಅಂತ ಮೈಸೂರಲ್ಲಿ ಕಂಪೋಸ್ ಮಾಡ್ತಿದ್ವಿ. ಮೈಸೂರಲ್ಲಿ ಯಾವುದೋ ರೆಸಾರ್ಟಲ್ಲಿ ಕೂತಿದ್ವಿ. ಅಲ್ಲಿ ಬಂದು KVN ಸರ್ ಕೇಳಿದ್ರು, ಏನು ಸಖತ್ತಾಗಿದೆ, ಸೆಟ್ ಆಗಲ್ಲ ಹೋಗಿ ಒಂದ್ಸರಿ ಕೇಳಿದ ತಕ್ಷಣ ಆಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಹಂಗೆ ಪ್ರತಿಯೊಬ್ಬರು ಕೇಳಿದ ತಕ್ಷಣ ಆಡ್ತಾರೆ ಅದನ್ನ. ಮೊನ್ನೆ ಒಂದು 20-25 ಸೆಕೆಂಡ್ ನಾವು ಬರೀ ಟೀಸರ್ ಬಿಟ್ವಿ, ಬರೀ 18 ಅವರ್ಸಲ್ಲಿ ಟ್ರೆಂಡಿಂಗ್ ಬಂದ್ಬಿಡ್ತದ್ದು. ನನಗೆ ಅವಾಗಲೇ ಗೊತ್ತಾಯ್ತು ಇದು ಎಲ್ಲರಿಗೂ ಸೆಟ್ ಆಗ್ತದೆ, ನನಗೂ ನಿನಗೂ ಸೆಟ್ ಆಗಲ್ಲ ಬಿಟ್ರೆ ಎಲ್ಲರಿಗೂ ಸೆಟ್ ಆಗುತ್ತೆ ಇದು ಅಂತ ಅಲ್ವಾ? ಧ್ರುವ ಸರ್ ನೀವೇ ಹೇಳಿ ಸಾರ್ ಕೊಡಿ ಮೈಕ್, ಅದು ಮೈಕ್ ಸರ್, ನೀವು ಹೇಳಿ ನಿಮಗೂ ಯಾರಿಗೂ ಸೆಟ್ ಆಗಲ್ಲ ಅಂತ. ಮಗ ನನಗೆ ಎಲ್ಲರೂ ಸೆಟ್ ಆಗ್ತಾರೆ ಮಗನೇ. ನಾನು ಯಾರೋ ಚಾಕು ಹಿಡ್ಕೊಂಬಂದು ಚುಚ್ಚಾಕ್ ಬಂದ್ರು ಹೇಳ್ತೀನಿ ಸೊ ಸೆಟ್ ಆಗಲ್ಲ ಹೋಗೋ ನಂಗೋ ನಿಂಗೋ ಅಂತ ಹೇಳಲ್ಲ, ಸೆಟ್ ಆಗ್ತಾರೆ, ನಂಗೆಲ್ಲ ಸೆಟ್ ಆಗ್ತಾರೆ. ಸಿನಿಮಾ ಶೂಟಿಂಗ್ ಮಾಡ್ತಾ ಹೋಗ್ತಾ ಇದ್ದೀರಾ, ಯಾವ ಸರ್ ಇಲ್ಲ ಮುಗೀತು ಕಂಪ್ಲೀಟ್ ಶೂಟಿಂಗ್ ಕಂಪ್ಲೀಟ್ ಆಯಿತು. ಇನ್ನೊಂದು ಸಾಂಗ್ ಇದೆ, ಏಪ್ರಿಲ್ಗೆ ಸಾಂಗ್ ಶೂಟ್ ಮಾಡ್ತಿದ್ವಿ. ಸೊ ಮುಗೀತು, ಡಬ್ಬಿಂಗು ಆಯಿತು, ಎಲ್ಲರೂ ಡಬ್ಬಿಂಗು ಮಾಡಿಬಿಟ್ರು. ಆಲ್ಮೋಸ್ಟ್ ರವಿ ಸರ್ ಮಾಡಿದ್ರು, ಧ್ರುವರ್ ಮಾಡಿದ್ರು, ರಮೇಶ್ ಅರವಿಂದ್ ಸರ್ ಎಲ್ಲ ಆಲ್ ಡಬ್ಬಿಂಗ್ ಕಂಪ್ಲೀಟೆಡ್. ಇನ್ನು ಹಿಂದಿ ಡಬ್ಬಿಂಗ್ ನಡೀತಾ ಇದೆ. ಸೊ ಅದು ಸಂಜಯ್ ದತ್ ಅವರು ಶೂಟಿಂಗ್ ಬ್ಯುಸಿ ಇರೋದ್ರಿಂದ ಅದೊಂದು ಇಲ್ಲ, ಇನ್ನು ಮಿಕ್ಕಿದೆಲ್ಲ ಹಿಂದಿನೂ ನಡೀತಾ ಇದೆ. ಆಗಸ್ಟ್ ತಿಂಗಳಲ್ಲಿ ಸಿನಿಮಾ ತೆರೆಗೆ ಬರ್ತದೆ. ಸೊ ಏಪ್ರಿಲ್ ಮಧ್ಯ ಮಿಡ್ಡಲ್ಲಿ ನಾನು ಡೇಟ್ ಅನೌನ್ಸ್ ಮಾಡ್ತೀನಿ ಸರ್, ಯಾವಾಗ ಅಂತ. ಏಪ್ರಿಲ್ ಮಧ್ಯ ಟೀಸರ್ ಲಾಂಚ್ ಮಾಡ್ತೀವಿ ಮುಂಬೈಲಿ, ಆ್ಯಂಡ್ ಅಲ್ಲಿ ಅನೌನ್ಸ್ ಮಾಡ್ತೀನಿ ಸರ್, ಟೀಸರ್ ಡೇಟ್ ಹಾಕ್ತೀನಿ ಸರ್ ಯಾವಾಗ ರಿಲೀಸ್ ಅಂತ. ಆಗಸ್ಟಿಗೆ ಬರುತ್ತೆ. ನಾವು ಎಲ್ಲನೂ ಪ್ರಿಪೇರ್ ಮಾಡಿ ರೆಡಿಯಾಗಿ ಎಲ್ಲ ಹೋಗ್ತೀವಿ ಸರ್. ಓಕೆ, ನೆಕ್ಸ್ಟ್ ಪ್ರಶ್ನೆ ಯಾರಾದರೂ ಇದ್ದೀರಾ ಸರ್? ಇಲ್ಲಿ ಕೊಡಿ. ಎಸ್ ಸರ್, ವರ್ಲ್ಡ್ ಡ್ಯಾನ್ಸರ್ ಸರ್, ನಮ್ಗೆ ಗೊತ್ತಾಗ್ಲಿಲ್ಲ. ಈಗ ನೀವು ಹೇಳಿದ್ರಿ, ಬೇಕಾದ್ರೆ ಅವತ್ತೇ ಒಂದು ಸ್ಟೇಜ್ ಕ್ರಿಯೇಟ್ ಮಾಡಿ ಯಾರು ಬೆಸ್ಟ್ ನಮ್ಮ ಸಾಂಗಿಗೆ ಇದನ್ನು ಮಾಡಿದ್ದಾರೆ, ಸೊ ಅದನ್ನು ನಾವಲ್ಲಿ ಎಸ್ ಆಲ್ವೇಸ್ ಸರ್, ಪ್ಲೀಸ್ ನಿಮ್ಮ ಸಜೆಷನ್ಸ್ ಗುಡ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಅವತ್ತೇ ಮಾಡೋಣ ಬಿಡಿ ಸರ್. ಅವತ್ತಿನ ಯಾರು ಬೆಸ್ಟ್ ಅದನ್ನ ರೀಲ್ಸ್ ಮಾಡಿದ್ದಾರೆ ಅದನ್ನ ಯಾರು ಬೆಸ್ಟ್ ಪಿಕ್ ಮಾಡ್ತೀವಿ, ಅದನ್ನ 29th ಒಂದು ಸ್ಟೇಜ್ ಕ್ರಿಯೇಟ್ ಮಾಡ್ತೀವಿ. ಸ್ಟೇಜ್ ಕ್ರಿಯೇಟ್ ಮಾಡಿಬಿಟ್ಟು ನಮ್ಮ ಹೀರೋಯಿನ್ ಕೈಲಿ ಅವ್ರಿಗೆ ಆನರ್ ಮಾಡಿಸ್ತೀನಿ ಸರ್, ಖಂಡಿತವಾಗ್ಲು. KVN ಸಂಸ್ಥೆಯವರು ಕರೆದು, KVN ವೆಂಕಟ್ ಸರ್ ಕರೆದು ಆನರ್ ಮಾಡಿಸ್ತೀನಿ ಸರ್. ಸಾರಿ, ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೊ ಮಚ್. ನೀವು ಕೊಟ್ಟಿದ್ದ ಐಡಿಯಾ ತುಂಬ ಚೆನ್ನಾಗಿದೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಬ್ಯೂಟಿ. ನೆಕ್ಸ್ಟು ಮುಗಿತಾ ಕ್ವೆಶನು ಇದೆಯಾ? ಮಗನೇ ಇಲ್ಲ ಎಲ್ಲ ಮುಗೀತು, ಕಂಪ್ಲೀಟ್ ಆಯಿತು, ಇಲ್ಲ ಮುಗೀತು. ಆ್ಯಂಡ್ ಇಲ್ಲ ಸುಮ್ಮನೆ ಕೆಲವು ಇದು ಹೋಗ್ತಿರ್ತವೆ, ಯಾರ್ಯಾರೋ ಸುಮ್ಮನೆ ಹೇಳ್ತಿರ್ತಾರೆ. ಆ್ಯಂಡ್ ಅಣ್ಣ ಆರಾಮಾಗೆ ಒಳ್ಳೆ ಇವಾಗೆಲ್ಲ ಚೆನ್ನಾಗಿದ್ದಾರೆ, ಚೆನ್ನಾಗಿ ಬಂದು ಶೂಟಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ನಾನು ಅವಾಗ ಕಾಲ್ ಮಾಡ್ತಿರ್ತೀನಿ, ಮಾತಾಡ್ತಿರ್ತೀನಿ. ಥ್ಯಾಂಕ್ ಯು. ಏನು ನನಗೇನು ಗೊತ್ತಿಲ್ಲಪ್ಪ.
ಹೌದು ವಿಲನ್ ಬತ್ತು. ಹಾಂ ಕೊಡೋ ಮೈಕು. ಲೋ ಅಣ್ಣ ಯಾಕಿರಲ್ಲ ಲೇ ಅವ್ನು ಯಾರು ಬಂದಲ್ಲ ಮೈಕ್ ಕೊಡ್ರಲ್ಲ ಯಾಕಿರಲ್ಲ. ಸರ್ ಕೇಡಿನಲ್ಲಿ ದಿ ವಿಲನ್ ಇದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ. ಅಂದರೆ ದಿ ವಿಲನ್ ಸಿನಿಮಾದಲ್ಲಿ ಶಿವಣ್ಣ ಮತ್ತು ಸುದೀಪ್ ಆ್ಯಕ್ಟ್ ಮಾಡಿದರು. ಸೊ ಅವ್ರು ಕೇಡಿನಲ್ಲಿ ಇದ್ದಾರೆ ಅಂದರೆ ವಿಲನ್ 2 ಆಗೋಗ್ಬಿಡುತ್ತೆ. ಸೊ ಅವರಿಬ್ಬರು ಆ್ಯಕ್ಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಅಂತ ಒಂದು ವಿಷಯ ಇದೆ. ಇಲ್ಲಪ್ಪ ನನಗೇನೋ ಗೊತ್ತೇ ಇಲ್ಲ ನನಗೆ. ಇದು ಹೊಸ ಐಡಿಯಾ. ಇದು KVN ಪ್ರೊಡಕ್ಷನ್ ಗೊತ್ತಾ? ಮಗ ಎಲ್ಲಿ ಸುಪ್ರೀತ್ ಅವರು ಮಗನ ನಿಂಗೆ ಗೊತ್ತಾ? ಅಲ್ಲ ನಂಗೆ ಗೊತ್ತಿದ್ದಂಗೆ ಕಾಸು ಕೊಟ್ಟಿಟ್ಟಿದ್ದು ಹೆಂಗೆ ನೀನಂತ. ಓಕೆ ಇಲ್ಲ ಮಗನೇ ನಂಗೂ ಗೊತ್ತಿಲ್ಲ. ಓಕೆ ಸೊ ಅಮ್ಮ ಮೈಕ್ ಕೊಡ್ರಲ್ಲಿ ಮಕ್ಕಳ ಪ್ಲೀಸ್. ಯಾಕೆ ಒಂದೇ ಮೈಕ್ ಏನ್ರ ಈ ಕಡೆ ಒಂದೆರಡು ಆ ಕಡೆ ಒಂದೆರಡು ಕೊಡ್ರಲ್ಲ ಮೈಕ್ ಯಾಕ ಅವ್ರು ಕೇಳ್ಬೇಕಾ? ಲವ್ ಪ್ರೇಮ್ ಸರ್, ವಾಟ್ ಇಸ್ ನಿಮ್ಮ ಇದು ಅಮ್ಮ? ಕೀರ್ತಿ ಪಾಟೀಲ್ ಮಾತಾಡ್ತಿರೋದು. ಯಾವಾಗಲೂ ಅಪ್ಡೇಟೆಡ್ ವರ್ಷನಲ್ಲಿ ನೀವು ಸಿನಿಮಾಗಳನ್ನು ಮಾಡ್ತಾ ಹೋಗ್ತೀರಾ, ಅದೇ ರೀತಿ ಕಥಾಹಂದರ ಕೂಡ ಇರೋವಂಥದ್ದು. ನಿಮ್ಮ ರೆಟ್ರೋ ಸ್ಟೈಲ್ ಸಿನಿಮಾದಲ್ಲಿ ಈಗಿನ ಜೆನ್ಜಿ ಲವ್ ಏನಾದರೂ ತೋರಿಸಿದ್ದೀರಾ ಅಂತ? ಅಂದ್ರೆ ಜೆನ್ಜಿ ಅಂದ್ರೆ ನಂಗೆ ಕನ್ನಡ ಕೇಳಕ್ ಮಗ. ಈಗಿನ ಕಾಲಘಟ್ಟದ ಲವ್ ಸ್ಟೋರಿ ಸರ್, ಜೆನ್ಜಿ. ಓಕೆ 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 ನನ್ಗೆ ಅದು ಇಂಗ್ಲೀಷ್ ಅರ್ಥ ಆಗಲ್ಲ. ಸಾರಿ ಕಂದ ಬೇಜಾರ್ ಮಾಡ್ಕೊಬೇಡ ಹಂಗೆ ಹೇಳ್ದೆ ಅಂತ. ಅಲ್ಲಲ್ಲ ನಾನು ಹಂಗೇನೆ ನಾನು ಮಾತಾಡ ನಾನೇನು ಡೌಗ್ಯೂ ಮಾಡಲ್ಲ. ಸೊ ನನ್ಗೆ ಸಡನ್ ಕೆಲವು ಪದಗಳು ಅರ್ಥ ಆಗಲ್ಲ, ಕೆಲವು ಪದಗಳು ನನಗೆ ಅರ್ಥ ಆಗಲ್ಲ. ಇಂಗ್ಲೀಷು ಅರ್ಥ ಆಗುತ್ತೆ, ನಾನು ಮಾತಾಡ್ತೀನಿ, ಆರ್ಟಿಸ್ಟ್ಗಳು ಹೋಗ್ತೀನಿ, ಇಂಡಿಯಾ ಸುತ್ತಾ ಇದ್ದೀನಿ, ನನಗೆ ಅರ್ಥ ಆಯ್ತು. ಬಟ್ ತುಂಬ ಕೆಲವು ರಿಸ್ಕ್ ಪದಗಳು ಅರ್ಥ ಆಗಲ್ಲ ಮಗ. ಸುಮ್ಮನೆ ನಾನೇನೋ ಮಾತಾಡಿ ಯಾಕೆ ಬೇಕು? ಕರೆಕ್ಟ್. ಓಕೆ ಮಗನೇ ಏನು ಆ ಥರದ್ದೇನಿಲ್ಲ. ನನಗೆ 1970s 80s ಅಂಡರಲ್ಲಿ ನಡೆಯೋ ಒಂದು ರಿಯಲ್ ಸ್ಟೋರಿ ಇದು. ಅದನ್ನ ಇಟ್ಕೊಂಡು ಮಾಡಿದ್ದೀನಿ ಕಂದ. ನಾಟ್ಲಿಕ್ಕೆ ಪಬ್ಬು ಪೆಪ್ಪಿ ಆ ಥರದ್ದು ಯಾವುದಿಲ್ಲ. ಇದು ಎಮೋಷನ್ಸ್. ನೀವು ಸಿನಿಮಾ ನೋಡಿದಾಗ ತುಂಬ ಎಮೋಷನ್ ಕನೆಕ್ಟ್ ಆಗ್ತೀರಾ, ಅದೊಂದು ಗೊತ್ತು ಮಗನೇ ನನಗೆ. ಅದೊಂದು ಟ್ರೈ ಮಾಡಿದ್ದೀನಿ ಮಕ್ಕಳ. ಈ ಹೊಸ ಎಕ್ಸ್ಪೆರಿಮೆಂಟ್ ಯಾವಾಗ ನೋಡ್ಬೋದು ಸರ್? ಅದು ಆಗಸ್ಟ್ಗೆ ಬರುತ್ತೆ ಮಗನೇ, ಆಗಸ್ಟ್ಗೆ ಸ್ಕ್ರೀನ್ ಮೇಲೆ ಬರುತ್ತೆ ಕಂದ. ಓಕೆ ಸರ್. ಓಕೆ ಥ್ಯಾಂಕ್ ಯು ಮಕ್ಕಳ. ಅವ್ರ ಜೆನ್ಜಿ ಕಿಡ್ಸು. ಅವು ಅರ್ಥ ಆಗಲ್ಲ ಇಂಗ್ಲೀಷು. ಹೇಳಪ್ಪ ಸರ್, ಈ ಸಾಂಗನ್ನು ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಬೇರೆ ಬೇರೆ ಸಿಂಗರ್ಸ್ ಹಾಡಿದ್ದಾರೆ, ಟಿಪ್ಪು ಅವರು ಅಥವಾ ಮಿಕಾ ಸಿಂಗ್ ಅವರು. ಸೊ ಲಿರಿಕ್ಸ್ ಕೇಳಿದಾಗ ಅವರ ಫಸ್ಟ್ ರಿಯಾಕ್ಷನ್ ಯಾವ ಥರ ಇತ್ತು ಅಂತ? ತುಂಬ ಚೆನ್ನಾಗಿತ್ತಮ್ಮ. ಕನ್ನಡ ನಾನು ಬರ್ದಿದ್ದೀನಿ ಮಗನೇ. ತೆಲುಗು ಚಂದ್ರಬೋಸ್ ಬರ್ದಿದ್ದಾರೆ, ತ್ರಿಬಲ್ ಆರ್ ಆಸ್ಕರ್ ಬತ್ತಲ್ಲ ಅವ್ರು ಬರ್ದಿದ್ದಾರೆ. ಹಿಂದಿ ಬಂದ್ಬಿಟ್ಟು ರಕೀಬ್ ಆಲಂ ಬರ್ದಿದ್ದಾರೆ. ಆ್ಯಂಡ್ ತಮಿಳ್ ಬಂದು ಮದನ್ ಕರ್ಕಿ ಬರ್ದಿದ್ದಾರೆ, ವೈರ್ಮುತ್ ಅವ್ರ ಸನ್ ಅವ್ರು ಬರ್ದಿದ್ದಾರೆ. ಎಲ್ಲ ದೊಡ್ಡ ದೊಡ್ಡವರೇ ಬರ್ದಿದ್ದಾರೆ. ಮನಂ ಗೋಪಾಲಕೃಷ್ಣ ಬರ್ದಿದ್ದಾರೆ. ಫಸ್ಟ್ ಲೈನ್ ಹೇಳಿದಾಗ ನಾವು ಭಾಳ ಕ್ಯಾಚಿ ಆಗಿದೆಯಲ್ಲ ಇದು ನಲ್ಲ ಇರಕ್ಕೆ ಅನ್ಕೊಂಡು ಇವರು. ಸೊ ಎಲ್ಲರೂ ತುಂಬ ಕ್ಯಾಚಿ ವರ್ಡ್ಸ್ ಅಂದರು. ಯಾಕಂದರೆ ಓಪನಿಂಗ್ ವರ್ಡ್ಸೇ ಸೆಟ್ ಆಗಲ್ಲ ಹೋಗಿ ನಂಗೋ ನಿಂಗು ಅಂತ. ಅದನ್ನು ತಗೊಂಡೋಗಿ ನಾವು ಪಂಜಾಬು, ಅರ್ಜುನ್ ಹೇಳಿದ್ರು ಪಂಜಾಬ್ ಇದಕ್ಕೆ ಕನೆಕ್ಟ್ ಮಾಡೋಣ. ಮೇರಾ ತೇರಾ ಏನದು ಹಿಂದಿ ಮಗನೇ? ಮೇರಾ ತೇರಾ ಕೈಸಾ ಮೇಲ ಬಿಲ್ಲು, ಮೇರಾ ತೇರಾ ಕೆಸ ಮೇಲೆ ಬಿಲ್ಲೋ ಅಂತ. ಅದೇ ನೋಡಿದ್ದು ಸೆಟ್ ಆಗಲ್ಲ. ಇಲ್ಲಿ ನಮ್ಮ ಕನ್ನಡ ಸೆಟ್ ಆಗಲ್ಲ, ಅಲ್ಲಿ ನೋಡಿದ್ರೆ ಪಂಜಾಬ್ ಆ ಥರ. ಸೊ ಹಂಗೆ ಹಿಂದಿ ಆ ಥರ ಕನೆಕ್ಟ್ ಮಾಡಿದ್ವಿ. ತುಂಬ ಚೆನ್ನಾಗಿ ಅದ್ಭುತ ಹೋಗ್ತೀವಿ ಯಾಕಂದ ಎಲ್ಲ. ಥ್ಯಾಂಕ್ ಯು ಸರ್. ಪ್ರೇಮ್ ಸರ್, ತೆಲುಗು ಏನಿದೆ ಅಂತ ಹೇಳ್ತೀರಾ? ತೆಲುಗು ತಮಿಳ್ ಫಸ್ಟ್ ಲೈನ್. ಬೇಡ ಮಗ ನೀನು ಸುಮ್ಮನೆ ಇರು ನೀನು. ಹಾಂ ಈಗೆಲ್ಲ ರಿಲೀಸ್ ಆಗ್ಬಿಟ್ಟಿದೆ, ಎಲ್ಲ ಕೇಳ್ಕೊತಾ ಇರ್ತಾರೆ. ಧ್ರುವ ಸರ್, ಈ ಸಾಂಗು ಅದ್ದೂರಿ ಸಿನಿಮಾದಲ್ಲಿ ಇಲ್ಲಿ ತೂ ಅಂತ ಹೋಗಿದರು ನಿನ್ನ ಹಿಂದೆ ಬರ್ತೀನಿ ಹೋಗಿ, ಆ ಸಾಂಗು ಮತ್ತೆ ಈ ಸಾಂಗ್ ಒಂದೇ ಥರ ಕೇಳಿಸ್ತಾ ಇದೆ. ಇಲ್ಲ ನೋಡಿ, ಅದಕ್ಕೆ ಕಂಪೋಸರ್ ಹರಿಕೃಷ್ಣ ಸರ್, ಇದಕ್ಕೆ ಅರ್ಜುನ್ ಜನ್ಯ ಸರ್. ಮತ್ತು ಅದು ಮ್ಯಾಮ್ ಹೇಳ್ದಂಗೆ ಜೆನ್ಜಿ ಇತ್ತು ಅದರಲ್ಲಿ. ಇದು ಪ್ರಾಪರ್ ರೆಟ್ರೋ ಮೂಡು. ಸೊ ಅದೇ ಬೇರೆ ಇದೇ ಬೇರೆ. ಆ ಮ್ಯೂಸಿಕ್ ಡೈರೆಕ್ಟರ್ ಬೇರೆ, ಈ ಮ್ಯೂಸಿಕ್ ಡೈರೆಕ್ಟರ್ ಧ್ರುವರೇ, ಆ ಚಿತ್ರಣ ಬೇರೆ, ಈ ಚಿತ್ರಣ ಬೇರೆ. ನೀವು ಕೇಳಕ್ಕೆ ಚಾನ್ಸ್ ಇಲ್ಲ. ಎರಡೂ ಮನೆಗೆ ಹೋಗ್ಬಿಟ್ಟು ಎರಡು ಜೊತೆ ತಲಕಂಗೆ ಕೇಳಿ ದಯವಿಟ್ಟು ಪ್ಲೀಸ್. ಧ್ರುವರೇ ಒಂದು ನಿಮಿಷ. ಚಾನ್ಸ್ ಇಲ್ಲ, ಥಿಂಕು ಮಾಡೋಕ್ಕಾಗಲ್ಲ ನೀವು. ಈ ಸಾಂಗ್ನ ಆ ಸಾಂಗ್ ಹೋಲಿಸ್ಲೇಬೇಡಿ, ಆ ಸಾಂಗ್ನ ಈ ಸಾಂಗ್ ಹೋಲಿಸ್ಲೇಬೇಡಿ. ಥಿಂಕು ಮಾಡೋಕ್ಕಾಗಲ್ಲ ನೀವು, ನೆವರ್. ಲಾಸ್ಟ್ ಟೈಮು ಶಿವ ಸಾಂಗ್ಗೆ ನಿಮ್ಮನ್ನು ಕಾರ್ ಮೇಲೆ ಹತ್ತಿಸಿದ್ರು, ನೀವು ಸ್ವಲ್ಪ ಎದುರುಕೊಂಡಿದ್ರಿ. ಕಾರ್ ಮೇಲೆ ಈ ಸಾಂಗ್ ಯಾವ್ದ್ರ ಮೇಲೆ ಹತ್ತಿಸ್ತಾರೆ ಪ್ರೇಮ್ ಅವರು ಅಂತ? ಫ್ಲೈಟ್ ಹತ್ತಿಸ್ತಾವ್ರಣ. ಹಾಂ, ಆ ಕಮಿಟ್ಮೆಂಟ್ ಹೆಂಗೆ ಅಂತ? ಅದೇ ಈಗ ಆಮ್ಸ್ಟರ್ಡಮ್ ಕರ್ಕೊಂಡು ಹೋಗೋದಕ್ಕೆ ಫ್ಲೈಟ್ ಹತ್ತಿಸ್ತಾವ. ಬರ್ಬೇಕಾದ್ರೆ ಲೊಕೇಶನ್ ಎಲ್ಲ ನೋಡ್ಕೊಂಡು ಬಂದೆ ಜಗಣ. ಬರ್ಬೇಕಾದ್ರೆ ಕೇಳ್ದ, ಅಣ್ಣ ಫ್ಲೈಟ್ ನಡುಕ್ತಾ ಅಂದ. ಇಲ್ಲ ಕಣ, ಯಾರು ಹೇಳಿದ್ರು ನಿನ್ಗೆ? ಇಲ್ಲ ಅರ್ಧದಲ್ಲ ನಡುಕ್ತಂತೆ. ಸೊ ಅದಕ್ಕೆ ಕೇಳಿದೆ ನಾನು, ಏನು ನಡ್ಗಲ್ಲ ಬರಲ್ಲ ಅವನಿಗೆ ಫ್ಲೈಟ್ ಹತ್ತಕ್ಕೆ ಭಯ. ಅದಕ್ಕೆ ಏನು ನಡ್ಗಲ್ಲ ಬಾ, ನನ್ನ ಮಾತು ಕೇಳು. ಯಾಕಂದ್ರೆ ಫಸ್ಟೇ ಪ್ರಿಪೇರ್ ಆಗ್ಬಿಟ್ರೆ ಬೆಸ್ಟ್. ಎಲ್ಲಾರ ಫ್ಲೈಟ್ ಇಳಿದ್ರೆ ಸಮುದ್ರದಲ್ಲಿ ಇಳಿತದೆ. ಈಜೋಡ್ಕೊಂಡು ಹೆಂಗ ಬರ್ಬೋದು, ಏನ್ ತೊಂದರೆ ಇಲ್ಲ. ಯಾರೋ ಸುಮ್ಮನೆ ಕೈ ಹೆಂಗಂದ್ರೆ ನಮ್ಮವ್ರು ಕನ್ನಡಿಗರು ಯಾರು ಇಡ್ತಾರೆ, ಹಿಡ್ಕೊಳ್ಳೋ ನನ್ನ ಮಕ್ಕಳ ಅಂತ ಹಿಡ್ಕೊಬರ್ತಾರೆ. ತೊಂದರೆ. ಧ್ರುವರೇ ಏನ್ ಹೇಳ್ತೀರಾ? ಅವ್ನ ಮಕ್ಕ ನೋಡಿ, ಅವ್ನ ರಿಯಾಕ್ಷನ್ ನೋಡಿ. ಆಗ್ತಾ ಇಲ್ಲ.
ಅಲ್ಲ ಅವ್ರು ಓದ್ ಬಂದಾದ್ಮೇಲೆ ಎಲ್ಲ ಆರ್ಟಿಸ್ಟ್ಗಳು ಲೊಕೇಶನ್ ಹೇಗಿತ್ತು ಅಂತ ಕೇಳಿದ್ರೆ ನಾನು ಒಬ್ಬರೇ ಅನ್ಸುತ್ತೆ ಅಣ್ಣ ಟರ್ಬ್ಯುಲೆನ್ಸ್ ಆಯ್ತಾ ಅಂತ ಕೇಳಿದಿತ್ತು. ಏನಿಲ್ಲ ಅದ್ರ ಪಾಡಿಗೆ ಅದು ಅಲ್ಲಾಡ್ತಿತ್ತು, ನಮ್ಮ ಪಾಡಿಗೆ ನಾವು ಬಂದ್ಬಿಟ್ವಿ ಅಂದರು. ಸೊ ಇಲ್ಲ, ಈ ಸಾಂಗಲ್ಲಿ ಆಗಲೇ ಹೇಳ್ದಂಗೆ ಎಷ್ಟೊಂದು ಜನ ಟ್ಯಾಲೆಂಟ್ಸಿಗೆ ಒಂದು ಅವಕಾಶ ಸಿಗುತ್ತೆ, ಅವ್ರನ್ನ ನೋಡಿ ನಮಗೆ ಕಲಿಯೋವಂಥ ಒಂದು ಅವಕಾಶ ಸಿಗುತ್ತೆ. ಸೊ ಅವ್ರು ಹೆಂಗೆ ಮಾಡಿರ್ತಾರೆ, ಇವ್ರು ಯಾವ ಥರ ಸೆಲೆಕ್ಟ್ ಮಾಡ್ತಾರೋ, ಅವ್ರು ಎಲ್ಲೊತ್ತಿ ಏನು ಮಾಡಿರ್ತಾರೋ ಅಲ್ಲಿ ನಮ್ಮನ್ನ ಹತ್ತಿಸ್ಬಿಟ್ಟು ಮಾಡಿಸ್ತಾರೆ. ಸೊ ಯಾರು ದಯವಿಟ್ಟು ಅದೊಂದು ರಿಕ್ವೆಸ್ಟ್, ಎಲ್ಲೂ ಹತ್ತದೇನೆ ಒಂದು ಸ್ಟೆಪ್ ಮಾಡಿ ನಮ್ಮನ್ನು ಹತ್ತಿಸಲ್ಲ. ಧ್ರುವ ಸರ್, ಧ್ರುವ ಸರ್ ಇಲ್ಲಿ ಸರ್, ಈ ಸಿನಿಮಾ ಬೇರೆ ಬೇರೆ ಭಾಷೆಯಲ್ಲಿ ರಿಲೀಸ್ ಆಗ್ತಾ ಇದೆ. ಸೊ ಬೇರೆ ಬೇರೆ ಭಾಷೆಗೂ ನೀವೇ ಡಬ್ ಮಾಡ್ತೀರಾ ಹೆಂಗೆ ಅಂತ? ಇಲ್ಲ ಮೇಡಮ್, ಕನ್ನಡ ಮಾತ್ರ. ನನಗೆ ಬರೋದೊಂದೇ ಕನ್ನಡ, ಸೊ ಕನ್ನಡ ಮಾತ್ರ ಡಬ್ ಮಾಡೋದು ಮೇಡಮ್. ಓಕೆ ಸರ್, ಥ್ಯಾಂಕ್ ಯು. ಓಕೆ, ಎನಿ ಮೋರ್ ಕ್ವೆಶನ್ಸ್ ಅಥವಾ ಶುಡ್ ವಿ? ಯಾ, ಕೊಡ ಮೈಕ್ ಕೊಡಲ್ಲಿ ಇಲ್ಲಿ. ಪ್ರೇಮ್ ಸರ್, ಯಶವಂತ್ ಅಂತ ಫಿಲ್ಮ್ಬಿಟ್ಟಿಂದ. ಎಸ್ ಮಾ. ಸರ್, ಈಗ ಆಮ್ಸ್ಟರ್ಡಾಮ್ನಲ್ಲಿ ಶೂಟ್ ಮಾಡಬೇಕು ಅಂತ ಹೇಳಿದ್ರಿ, ಆ್ಯಂಡ್ ಇದು ರೆಟ್ರೋ. ಸೊ ಅಲ್ಲಿನ ಒಂದು ವಾತಾವರಣಕ್ಕೆ ರೆಟ್ರೋ ಹೆಂಗೆ ಫೀಲ್ ಕೊಡುತ್ತೆ ಅಂತ? ಮಗನ ಅದು ರೆಟ್ರೋನೇ, ಅದು ಆ ದೇಶ ಅಲ್ಲಿ ಹೋಗಿ ನೋಡಿದಾಗ ನಿನಗೆ ಫುಲ್ ಫ್ಲವರ್ ರೂಮ್ ಮತ್ತು ರೆಟ್ರೋನೇ. ಓಲ್ಡು ಅದು ಇನ್ನೂ ನಮ್ಮದು 75, ಅದು ಇನ್ನೂ ಹಳೆ ಓಲ್ಡ್ ಕಂದ. ಸಿಟಿ ಆಗಲಿ ಜಾಗಗಳಾಗಲಿ ತುಂಬ ಓಲ್ಡ್ ಇದೆ ನಮಗೆ. ಅದಕ್ಕೆ ಆ ಜಾಗ ಹುಡುಕಿದ್ದೀನಿ, ಆ ಜಾಗ ಹುಡುಕಿ ಮ್ಯಾಚ್ ಮಾಡಿ ಮಾಡ್ತಾಯಿದ್ದೀನಿ ಕಂದ. ಮ್ಯಾಚ್ ಆಗುತ್ತೆ ಪಕ್ಕ. ಆ ಜಾಗ ಹೋಗಿ ನೋಡ್ಕೊಬಂದ್ವಿ ಮಗ, ಒಂದು ವಾರ ನಾನು ನಮ್ಮ ಕ್ಯಾಮ್ರಾಮನ್ನು ಸುಪ್ರೀತ್ ಅವರು ಎಲ್ಲ ಹೋಗಿ ನೋಡ್ಕೊಬಂದ್ವಿ. ಚೆನ್ನಾಗಿ ಮ್ಯಾಚ್ ಆಗುತ್ತೆ ಕಂದ. ಸೂಪರ್ ಸರ್. ಅಂಡ್ ಎನಿ ಯಾರಾದ್ರೂ ಎನಿಥಿಂಗ್ಸ್? ಎಸ್, ಹೇಳ ಮಗನೇ. ಯಾ, ಐ ಥಿಂಕ್ ಇನ್ನೊಂದು ಲಾಸ್ಟ್ ಕ್ವೆಶ್ಚನ್ ಮಾಡೋಣ. ಎಸ್ ಮ್ಯಾಮ್, ಹೇಳಕ್ಕಂದ. ಓಕೆ, ನಿಮ್ಮ ಸಿನಿಮಾದಲ್ಲಿ ಯಾವಾಗಲೂ ತಾಯಿ ಸೆಂಟಿಮೆಂಟ್ ಇರುತ್ತೆ. ಈ ಸಿನಿಮಾದಲ್ಲಿ ಯಾವ ಸೆಂಟಿಮೆಂಟ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು? ಎಮೋಷನ್ಸ್ ಇದ್ದೇ ಇರ್ತಕ್ಕಂಥ, ಒಂದೇ ತರ ಎಮೋಷನ್ಸ್ ಅಂತೂ ಮಾಡೋಕ್ಕಾಗಲ್ಲ. ಇದರಲ್ಲಿ ಧ್ರುವರ್ನ ನೋಡಿದ ತಕ್ಷಣ ಖಂಡಿತವಾಗ್ಲೂ ಅವರ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಜೋಗಿ ಟೈಮಲ್ಲಿ ಗೀತಕ್ಕ ಯಾವಾಗಲೂ ಹೇಳೋರು, ಸಿನಿಮಾ ನೋಡಿರಲಿಲ್ಲ ಅವ್ರಿಗೆ. ಒಂದ್ಸರಿ ಕಪಾಲಿ ಥಿಯೇಟ್ರಿಗೆ ಬಂದು ಅವರು ಸಿನಿಮಾ ಥಿಯೇಟ್ರಿಗೆ ನೋಡ್ಕೊಂಡು ಸಿನಿಮಾ ರಿಲೀಸ್ ಆದಾಗ ಹೊರಗಡೆ ಬಂದ್ಬೇಕಾದ್ರೆ ಅಕ್ಕ ಹೇಳಿದ್ರು ನನಗೆ, ಅಣ್ಣನ್ನ ನೋಡೋಕ್ಕೆ ಆಗ್ತಾಯಿಲ್ಲ ಪ್ರೇಮ್, ನನಗೆ ಮನೇಲಿ ಬಂದರೂ ಹಂಗೆ ಕಾಣ್ತಾರೆ, ಅದು ಯಪ್ಪ ಎಷ್ಟು ಇದು ಅಂತ. ಅಂದರೆ ಆ ಥರ ನನಗೆ ಧ್ರುವರ್ ನೋಡಿದಾಗ ಹಂಗೆ ಅನ್ಸ್ಬಿಡುತ್ತೆ ನಿಮಗೆ ಕೊನೆಯಲ್ಲಿ ಲಾಸ್ಟಲ್ಲಿ ಅಷ್ಟು ಎಮೋಷನ್ ಇದೆ. ಸೊ ಕಾಳಿದಾಸ ಅಷ್ಟು ಅದ್ಭುತವಾಗಿ ಕಾಣ್ತಾನೆ, ಅಷ್ಟು ಎಮೋಷನ್ಸ್ ಅವನ ಮೇಲೆ ಪ್ಲೇ ಮಾಡಿದ್ದೀವಿ ನಾವು ಕಳೆದ ಸಿನಿಮಾಲಿ. ಸೊ ಅದನ್ನಂತೂ ಹೇಳ್ತೀನಿ ನಾನು, ಓಕೆನಾ? ಆ್ಯಂಡ್ ಅವಾಗಲೇ ಹೇಳ್ದಂಗೆ ಮನಂ ಗೋಪಾಲಕೃಷ್ಣ ಅವರು ತೀರೋಗಿದ್ರು, ಅದನ್ನು ಇದನ್ನು ಮಾಡಿದ್ವಿ. ಆ್ಯಂಡ್ ಅವ್ರಿಗೆ ಇಲ್ಲಿಂದನೇ ಶ್ರದ್ಧಾಂಜಲಿ ಸಲ್ಲಿಸಿದ್ದೀವಿ. ಆ್ಯಂಡ್ ಫಸ್ಟ್ ಸಾಂಗ್ ತುಂಬ ದೊಡ್ಡದಾಗಿ ಹಿಟ್ ಮಾಡಿದ್ರಿ. ಆ್ಯಂಡ್ ಸೆಕೆಂಡ್ ಸಾಂಗ್ ರಿಲೀಸ್ ಆಗಿದೆ. ಆ್ಯಂಡ್ ಶೂಟಿಂಗ್ ನೆಕ್ಸ್ಟ್ ಮಂತ್ ಆಗುತ್ತೆ, ಆಗಸ್ಟ್ಗೆ ಪಿಕ್ಚರ್ ರಿಲೀಸ್ ಆಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ನೀವೆಲ್ಲ ಬಂದಿದ್ದು, ಯಾರ್ದು ಏನು ತೊಂದರೆ ಇಲ್ಲ ಅನ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಾಳೆ 45 ಟೀಸರ್ ಲಾಂಚ್ ಆಗುತ್ತೆ ನಮ್ಮ ಐದೊಂದು. ಯಾಕೆಂದರೆ ಹೌದು, ನಾಳೆ ಟೀಸರ್ ಲಾಂಚ್ ಆಗುತ್ತೆ 45. ಆ್ಯಂಡ್ ಆಲ್ ದ ಬೆಸ್ಟ್ ಮಗನೇ. ಸೊ ಯಾಕೆಂದರೆ ಡೈರೆಕ್ಟ್ರು, ಮ್ಯೂಸಿಕ್ ಡೈರೆಕ್ಟರ್ ಒಂದು ಸೆಕೆಂಡ್ರಿ, ಎ ಸಿಲೇ ಕೂತ್ಕೊಂಡು ಟನ್ 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 ಡಾಣ ಅನ್ನೋವ. ಈಗ ಹಂಗಲ್ಲ, ಈಗ ಹೊರಗಡೆ ಬಂದವನೇ ಅಣ್ಣ, ಗೊತ್ತಾಯ್ತದೆ ಡೈರೆಕ್ಟರ್ ಏನು ಅಂತ. ಸೊ ಆಲ್ ದ ಬೆಸ್ಟ್, ಆಲ್ ದ ವೆರಿ ಬೆಸ್ಟ್ ಮಗನೇ 45ಗೂ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎಲ್ಲರಿಗೂ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪ್ರೇಮ್ ಸರ್. ಬಟ್ ಐ ಥಿಂಕ್ ಟು ಎಂಡ್ ದಿಸ್ ಇದನ್ನು ಕಾರ್ಯಕ್ರಮ ಎಂಡ್ ಮಾಡಬೇಕಾಗಿರೋದು, ಆ್ಯಕ್ಚುಲಿ ಮಾತಾಡಿಲ್ಲ ನಮ್ಮ ಸುಪ್ರೀತ್ ಸರ್. ಇಟ್ಸ್ ವೆರಿ ಇಂಪಾರ್ಟೆಂಟ್, ನೀವು ಬಂದು ದಯವಿಟ್ಟು ಮಾತಾಡಬೇಕು. ಯಾಕಂದರೆ ನಮ್ಮ KD ಚಿತ್ರ ಒಂದು ದೊಡ್ಡ ಕನಸು, ಆ ಗ್ರ್ಯಾಂಡಿಯರ್ನೆಸ್ಗೆ, ಆ ಕನಸಿಗೆ ಒಂದು ದೊಡ್ಡ ಶಕ್ತಿ ಆಗಿರೋದು ವೆಂಕಟ್ ನಾರಾಯಣ್ ಸರ್, ನಮ್ಮ KVN ಸಂಸ್ಥೆ. ಅದಕ್ಕೆ ನೆರಳಾಗಿರೋದು ನಮ್ಮ ಸುಪ್ರೀತ್ ಸರ್ ಅವರು. ಸೊ ಸುಪ್ರೀತ್ ಸರ್, ಫ್ಯೂ ವರ್ಡ್ಸ್ ಆನ್ ಬಿಹಾಫ್ ಆಫ್ KVN ಹಾಗೂ ವೆಂಕಟ್ ನಾರಾಯಣ್ ಸರ್. ಎಲ್ರಿಗೂ ನಮಸ್ತೆ. ಇವತ್ತು 2 ಸಾಂಗ್ ರಿಲೀಸ್ ಮಾಡಿದ್ದೀವಿ. ವಿ ಆರ್ ಅಬೌಟ್ ಟು ಶೂಟ್, ಇನ್ನು 1 ತಿಂಗಳಲ್ಲಿ ಶೂಟ್ ಸಹ ಮಾಡ್ತೀವಿ. ಶ್ಯಾಮ್ ಸರ್ ಐಡಿಯಾ ಕೊಟ್ಟಿರೋ ಪ್ರಕಾರ ಅದನ್ನು ಯಾರು ರೀಲ್ಸ್ ಮಾಡಿ ಕಳಿಸ್ತೀರಾ, ಆನಂದ್ ಅಡಿಯಾಗೆ, ಪ್ರೇಮ್ ಸರ್ಗೆ, KVN ಪ್ರೊಡಕ್ಷನ್ಸ್ಗೆ ಟ್ಯಾಗ್ ಮಾಡಿ ಬೆಸ್ಟ್ ಹುಕ್ ಸ್ಟೆಪ್ನ ಸೇಮ್ ಯೂಸ್ ಮಾಡ್ತಾರೆ. ಟೀಮ್ ಬಗ್ಗೆ ಹೇಳಬೇಕು ಅಂತಂದರೆ ಥ್ಯಾಂಕ್ ಯು ಸರ್, ಪ್ರೇಮ್ ಸರ್. ಸಾಂಗ್ ಈ ಸಿನಿಮಾದಲ್ಲಿ 6 ಸಾಂಗ್ ಇದೆ, 6 ಸಾಂಗೂ ಸಹ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಥ್ಯಾಂಕ್ಸ್ ಟು ಅರ್ಜುನ್ ಜನ್ಯ ಸರ್ ಆಲ್ಸೋ. ಆ್ಯಂಡ್ ಥ್ಯಾಂಕ್ಸ್ ಟು ದ ಎಂಟೈರ್ ಟೀಮ್, ಎಸ್ಪೆಷಲಿ ಥ್ಯಾಂಕ್ಸ್ ಟು ಧ್ರುವ ಸರ್, ಬಿಕಾಸ್ ತುಂಬ ಟೈಮ್ ಕೊಟ್ಟು ಈ ಸಿನಿಮಾನ ಮಾಡಿದ್ದಾರೆ. ಆ್ಯಂಡ್ ಮೋರ್ ಓವರ್ ಈ ಸ್ಟೇಜಲ್ಲಿ KVN ಸರ್ನ ಮಿಸ್ ಮಾಡ್ಕೊತಾ ಇದ್ದೀವಿ ಇವತ್ತು. ಸೊ ಮೈಕ್
ಅದನ್ನೇ ನಾನು ಇಲ್ಲಿಂದನೇ ಕೇಳ್ತೀನಿ ಕೇವನ್ ಸರ್ಗೆ ಯಾಕೆ ಬರಲಿಲ್ಲ ಇಲ್ಲ, ಸೆಟ್ ಆಗಲ್ಲ ಹೋಗ ನನ್ಗೂ ನಿನ್ಗೂ ಏನಾರು ಆತರ ಏನಾರು ಇದೆಯಾ ನನ್ ಪ್ರೇಮ ನಾನು ಕೇವನ್ ಸರ್ ಸೆಟ್ ಆಗಲ್ಲ ಅಂತ ಏನಾರ ಇದೆಯಾ ಹಾಗೆಲ್ಲ ಇಲ್ಲ. ಇವತ್ತು ಮಾರ್ಚ್ 31 ಇರೋದ್ರಿಂದ ಫೈನಾನ್ಷಿಯಲ್ ಎಂಡ್ ಇರೋದ್ರಿಂದ ಹಂಗಿರ್ಲಿ ನನಗೇನೋ ಮೋಸ್ಟ್ಲಿ ನನಗೂ ಅವ್ರಿಗೂ ಸೆಟ್ ಆಗ್ತಾ ಇಲ್ವೇನೋ ಅದಕ್ಕೆ ಗೊತ್ತಾಯಿಲ್ಲ ಅನ್ಕೊಂಡೆ ನಾನು. ಇಲ್ಲ ಪ್ರೇಮ್ ಸರ್ ಅವ್ರ ದೊಡ್ಡ ಪ್ರೊಡ್ಯೂಸರ್ ಅವ್ರ ಫಿನಾನ್ಸ್ ಚೆನ್ನಾಗಿರ್ಬೇಕು, ಆಗ ನಮ್ ಸಿನಿಮಾಗಳು ತಂಪಾಗಿರುತ್ತೆ. ಅಲ್ಲ ಆಲ್ವೇಸ್ ಅವ್ರ ಬಗ್ಗೆ ಏನು ಮಾತಾಡಂಗೆ ಇಲ್ಲ. ಏನಕ್ಕೆ ಅಂದ್ರೆ ಈ ಟೇಸ್ಟ್ ಇರಬೇಕು ಅಂತಾರಲ್ಲ. ಈಗಾಗಲೇ ಬೆಳಗ್ಗೆ ಫೋನ್ ಮಾಡಿದ್ರು, ಯಾಕೆ ಸರ್ ಗೊತ್ತಾಯಿಲ್ಲ ಅಂತ ಕೇಳಿದೆ ನಾನು. ಏನಕ್ಕೆ ಸರ್ ಗೊತ್ತಾಯಿಲ್ಲ? ಪ್ರೇಮ್ ಅವರೇ ಸಾಂಗ್ ನೋಡಿದೆ, ಈಗ ನಾನು ಇದ್ರಲ್ಲಿ ಯೂಟ್ಯೂಬಲ್ಲಿ ಕಳಿಸಿದ್ರು ನೋಡಿದೆ, ಭಾಳ ಚೆನ್ನಾಗಿದೆ ಅಂತಂದ್ರು. ಆಮೇಲೆ ಆಗಿ ಇಲ್ಲಿ ಬಂದು ಹೇಳಿ ಅದನ್ನ ಅಂದೆ, ಬೇಡ ನೀವೆಲ್ಲ ಇದ್ದೀರಾ ಮಾಡಿ ಪ್ರೇಮ್ ಅವರೇ ಹಂಗೆ. ಆದರೂ ಸೆಟ್ ಆಯ್ತಾರೆ ನನಗೂ ಅದಕ್ಕೂ. ಸೊ ವಿ ಆರ್ ಮಿಸ್ಸಿಂಗ್ ಹಿಮ್. ನೆಕ್ಸ್ಟ್ ಇವೆಂಟ್ ಟೀಸರ್ ಲಾಂಚಲ್ಲಿ ಏನು ಮಾಡ್ತಿದ್ದೀವಿ ಅದಕ್ಕೆ ಖಂಡಿತವಾಗ್ಲೂ ಬರ್ತಾರೆ ವಿತೌಟ್ ಫೇಲ್. ಥ್ಯಾಂಕ್ಸ್ ಟು ಎವ್ರಿ ಒನ್. ಎಲ್ಲ ಮಾಧ್ಯಮ ಮಿತ್ರರಿಗೆ, ಬಂದಿರತಕ್ಕಂಥ ಎಲ್ಲ ಸ್ನೇಹಿತರಿಗೂ ಥ್ಯಾಂಕ್ಸ್ ಅಲಾಟ್. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ನಮ್ಮ ಮೈದಂಗೆ, ಧ್ರುವನ್ಗೆ, ಮತ್ತು ರೇಷ್ಮಂಗೆ, ಮತ್ತು ನಮ್ಮ ಶ್ಯಾಮಣ್ಣಂಗೆ, ಆನಂದಣ್ಣಂಗೆ, ಎಲ್ಲರಿಗೂ ನಿಮಗೆಲ್ಲ ಏನು ಹೇಳಲ್ಲ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಜಯ ಆಂಜನೇಯ. ಜೈ ಆಂಜನೇಯ. ಥ್ಯಾಂಕ್ ಯು ಪ್ರೇಮ್ ಸರ್, ಥ್ಯಾಂಕ್ ಯು ಟು ದ ಎಂಟೈರ್ ಟೀಮ್. ಸರ್ ಸಾರಿ ಎಲ್ಲರಿಗೂ 31 31 ಯುಗಾದಿ ಹಬ್ಬ. ಸ್ಪೀಡ್ ತಿನ್ನೋರು ಸ್ಪೀಡ್ ತಿನ್ಕೊಳ್ಳಿ. ಅದೇ ಅದು ಹೇಳ್ಬಾರ್ದು ಸೆನ್ಸಾರು. ಹಾಂ, ಕುರಿ ಕೋಳಿ ಬೆಳೆಸ್ಬೋದು, ಕಣ್ಮುಂದೆ ಕುಯ್ಯಕ್ಕಾಗಲ್ಲ. ಕುರಿ ಕೋಳಿನ ಸೋಮವಾರ ಕುಯ್ಯಂಗಿಲ್ಲ. ಆಲ್ ದ ವೆರಿ ಬೆಸ್ಟ್ ಎಲ್ಲರಿಗೂ. ಅಂಡ್ ಹ್ಯಾಪಿ ಯುಗಾದಿ ಹಬ್ಬದ ಶುಭಾಶಯಗಳು ನಮ್ಮ ಹಿಂದೂಗಳಿಗೆ, ನಮ್ಮ ಸೌತ್ ಇಂಡಿಯಾ ಅಂತೆಲ್ಲ ಎಂಟೈರ್ ಇಂಡಿಯಾಗೆ ಹೊಸ ವರ್ಷ ಯುಗಾದಿ ಹಬ್ಬದ ಶುಭಾಶಯಗಳು ನಮ್ಮ KD ಟೀಮಿಂದ. ಥ್ಯಾಂಕ್ ಯು ಸೋ ಮಚ್. ತಂಡದ ಜೊತೆ ಒಂದು ಫೋಟೋ ಆಪರ್ಚುನಿಟಿ ಆಗಲಿ. ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಮ್ಮ ನಾಡ ಹಬ್ಬ. ಲವ್ ಯು ಆಲ್. ಜಯ ಆಂಜನೇಯ. ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಸೊ ಕಾರ್ಯಕ್ರಮ ನೋಡ್ತಾ ಇರುವಂತಹ